ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ, ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇದು ಸಂಡೇ ಬ್ಲಾಗ. ಸಂಡೇ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಬ್ಲಾಗ. ಹಾಗೆ ನೋಡಿರಿ, ಬೆಳಗ್ಗಿನ ಮಾರ್ನಿಂಗನ್ನು ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತಿನ ಜರ್ನಿ ಯಾವ ರೀತಿ ಹೋಗುತ್ತೆ ಅಂತೇಳಿ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಈಗ ನೋಡಿರಿ, ಬೆಳಗ್ಗೆನ ಇವತ್ತೇನೂ ಇಲ್ಲ, ಅಂದರೆ ಇವತ್ತು ಮನೆ ಕೆಲಸ ಅಂತಂತಂದರೆ ಇವತ್ತು ಬಾಗಿಲ ಮತ್ತು ಎಲ್ಲ ತೆಗಿಲಿಕ್ಕೆ ಬಂದಿದ್ದರು. ಬಾಗಿಲ ಎಲ್ಲ ಹುಳ ಹತ್ತಿದ್ವಿ, ಅವ್ನು ತೆಗೆದುಬಿಟ್ಟು ಔಷಧ ಹಾಕಲಿಕ್ಕೆ ಬಂದಿದ್ದರು. ಹಾಗಾಗಿ ಸ್ಟಿಚಿಂಗ್ ಅದು ಏನೂ ಮಾಡ್ತಾಯಿಲ್ಲ. ಇವತ್ತಿನ ಕೆಲಸದಲ್ಲಿ ಏನಿತ್ತಲ್ಲ, ಮನೆ ಕ್ಲೀನಿಂಗ. ಹಾಗೆ ಈಗ 3 ದಿವಸ ಆಯಿತು ನಮ್ಮ ಮನೆಗೆ ಅದು ಔಷಧ ಬಿಟ್ಬಿಟ್ಟು ಎಲ್ಲ ಬಾಗಿಲ ಎಲ್ಲ ತೆಗೆಸ್ಬೇಕಾಗಿದೆ. ಹುಳ ಹತ್ತಿಬಿಟ್ಟಾವ, ಬಾಗಿಲಿಗೆಲ್ಲನೂ ಹುಳ ಹತ್ತಿಬಿಟ್ಟಾವ ನೋಡಿರಿ. ಹಾಗಾಗಿ ಎಲ್ಲನೂ ತೆಗೆಸ್ಬೇಕಾಗಿದೆ. ಇವಾಗ ಎಲ್ಲ ತೆಗೆಸ್ಬಿಟ್ಟು ಅವನ್ನೆಲ್ಲನೂ ಏನೈತಲ್ಲ ಔಷಧ ಬಡಲಿಕ್ಕೆ ಬಂದಾರ. ಹಾಗಾಗಿ ಮನೆ ಕ್ಲೀನಿಂಗ ಸ್ವಲ್ಪ ಕ್ಲೀನಿಂಗು ನಡೀತಾ ಇದೆ. ಇವಾಗ ಇದೇನೈತಲ್ಲ ಮಿಕ್ಸ್ ಬಾಜಿ ಮಾಡ್ತಾಯಿದ್ದೀನಿ ನೋಡಿರಿ. ಮಿಕ್ಸ್ ಬಾಜಿ ಹಾಗೆ ಪರೋಟ ಮತ್ತು ಜೀರಾ ರೈಸ ಮಾಡ್ತಾಯಿದ್ದೀನಿ. ಹಾಗೆ ಇಷ್ಟೆಲ್ಲ ಯಾಕೆ ಮಾಡ್ತಾಯಿದ್ದೀನಿ ಅನ್ನೋದು ಈಗ ಶೇರ್ ಮಾಡ್ತೀನಿ. ಪೂರ್ಣ ವಾಚ್ ಮಾಡಿ. ಮಿಕ್ಸ್ ಬಾಜಿ ಮಾಡಬೇಕಾದ್ರೆ ನೋಡಿರಿ, ಎಲ್ಲನೂ ಕೈಪಲ್ಲೆ ತಂದು ಸ್ವಚ್ಛ ಮಾಡ್ತಾಯಿದ್ದೆ. ಆವಾಗ ಔಷಧ ಬಡಲಿಕ್ಕೆ ಬಂದರು. ಹಾಗಾಗಿ ಸ್ವಲ್ಪ ಎಷ್ಟು ಆಗುತ್ತಲ್ಲ ಅಷ್ಟನ್ನು ನಾನು ಕಟ್ಟಿಂಗ್ ಮಾಡಿ ಇಟ್ಕೊಂಡೆ ನೋಡಿರಿ, ಇಟ್ಟಿದ್ದೆ. ಹಾಗೆ ಇವಾಗ ಬಟಾಟಿ ಎಲ್ಲನೂ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿರಿ. ಹಾಗೆ ಬೀನ್ಸ್ ಮತ್ತು ಗಜರಿ, ಕ್ಯಾರೆಟ್ ಎಲ್ಲನೂ ಬಂದಿದ್ದೆ. ಹಾಗೆ ಕ್ಯಾರೆಟ ಕಟ್ಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ, ಇವಾಗ ಕಟ್ಟಿಂಗ್ ಮಾಡ್ಕೋತೀನಿ ನೋಡಿರಿ. ಈರುಳ್ಳಿ ಏನಿದಿಲ್ಲ, ಎಷ್ಟು ನಮಗೆ ಪೇಸ್ಟ್ ಬೇಕಾಗಿರುತ್ತಲ್ಲ ಅಷ್ಟನ್ನು ನೀವು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ನನಗೆ ಎಷ್ಟು ಬೇಕಲ್ಲ ಅಷ್ಟು, ಅಂದರೆ 3 ಈರುಳ್ಳಿ ಕಟ್ಟಿಂಗನ್ನು ಮಾಡಿದ್ದೀನಿ ನೋಡಿರಿ. ಹಾಗೆ ಬಟಾಟಿ ಎಲ್ಲ ಬೇಕಾದ್ರೆ ಒಂದು ಹಾಕ್ಕೋಬೋದು. ನಿಮ್ಮ ಮನೆಯೊಳಗೆ ಎಷ್ಟು ಜನ ಇರ್ತಲ್ಲ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ಜನ ಯಾವ್ದಾರ ಜಾಸ್ತಿ ಬೇಕಂತಂದ್ರೆ ಜಾಸ್ತಿ ತೊಗೋಬೋದು ನೋಡಿರಿ. ಮಿಕ್ಸ್ ವೆಜಿಟೇಬಲ್ ಅಂತ ಮಿಕ್ಸ್ ನಾವು ಮಾಡಬೇಕಾದ್ರೆ ಬೀನ್ಸ್ ಮತ್ತು ಕ್ಯಾರೆಟ್ ಇವೆಲ್ಲನೂ ತೊಗೋಬೇಕಾಗತ್ತೆ ನೋಡಿರಿ. ಹಾಗೆ ಬಟಾಟಿ, ಈಗ ಟೊಮೆಟೊ ಹಾಗೆ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿರಿ. ಹಾಗೆ ಏನೈತಲ್ಲ ಇದು ಹುರಿದ ನಂತರ ಸ್ವಲ್ಪ ಆರಲಿಕ್ಕೆ ಬಿಡಿ. ಹಾಗೆ ಸ್ವಲ್ಪ ಬಿಸಿ ಇರಬೇಕು, ಸ್ವಲ್ಪ ಆರಬೇಕು, ಬಹಳ ಬಿಸಿ ಇರಬಾರ್ದು. ಹಾಗೆ ಈಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಪೇಸ್ಟ್ ಮಾಡ್ಕೊಳ್ತೀನಿ. ಹಾಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬೋದು. ಹಾಗೆ ಏನೈತಲ್ಲ ಮೆಣಸಿನ್ಕಾಯಿ ಖಾರ ಎಲ್ಲನೂ ನಾನು ಬ್ಯಾಡಗಿ ಆಯಿತು, ಗುಂಟೂರು ಮೆಣಸಿನ್ಕಾಯಿ ಆಯಿತು, ಎಲ್ಲನೂ ಎಲ್ಲ ಒಂದೊಂದು ಕಿಲೋ ತಂದು ಕುಟ್ಸಿರ್ತೀನಿ ನಾನು. ಹಾಗಾಗಿ ಇದು ಮಿಕ್ಸಿ ಒಳಗೆ ಹಾಕಲ್ಲ ನೋಡಿರಿ. ಈಗ ಮಿಕ್ಸಿ ಮಾಡಿಕೊಂಡೆ ಇವಾಗ ಕ್ಯಾರೆಟನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿರಿ. ನಾನು ಒಂದೊಂದೇ ತೊಗೊಳ್ತಾ ಇದ್ದೀನಿ. ಎಷ್ಟು ಬೇಕಲ್ಲ ನಮ್ಗೆ, ನಮ್ಮ ಮನೆಯೊಳಗೆ ಎಷ್ಟು ಜನ ಆದಲ್ಲ ಅಷ್ಟು ನಾನು ಮಾಡ್ತಾಯಿದ್ದೀನಿ ನೋಡಿರಿ. ಹಾಗೆ ಏನೈತಲ್ಲ ಜೀರಾ ರೈಸ್ ನನ್ನ ಮಗಳಿಗೆ ಬೇಕಾಗಿತ್ತು ನೋಡಿರಿ. ಹಾಗೆ ಪರೋಟ ನನ್ನ ದೊಡ್ಡ ಮಗಳಿಗೆ ಬೇಕು, ಸಣ್ಣ ಮಗಳಿಗೆ ಏನಾಯಿತು ಜೀರಾ ರೈಸ್ ಬೇಕಂತ ಅಂದು. ಹಾಗಾಗಿ ಇವತ್ತು ಸಂಡೇ ಇರೋದ್ರಿಂದ ಹಾಗೆ ಆಕೆ ಸ್ಕೂಲ್ಗೆ ಹೊಂಟಿದ್ಲು. ನನ್ನ ದೊಡ್ಡ ಮಗಳು 10th ಅಲ್ಲ, ಅದಕ್ಕಾಗಿ ಆಕೆದು ಎಕ್ಸ್ಟ್ರಾ ಕ್ಲಾಸ್ ಸಂಡೇನೂ ಸುಟಿ ಇರೋದಿಲ್ಲ, ಸಂಡೇನೂ ಇರ್ತೈತಿ, ಎಕ್ಸ್ಟ್ರಾ ಕ್ಲಾಸ್ ಇರುತ್ತೆ. ಹಾಗಾಗಿ ಆಕೆಗೆ ಬೇಗ ಅಡುಗೆ ಮಾಡ್ತಾಯಿದ್ದೀನಿ ನಾನು. ಮಿಕ್ಸ್ ಬಾಜಿ ಮಾಡಿ ಅದು ಪರೋಟ ಹೇಳಿದ್ಲು, ಪರೋಟ ಎಲ್ಲ ನಾದ್ಕೋಬೇಕಂತೇಳಿ ಬೀನ್ಸನ್ನು ಅಷ್ಟೇ ಕಟ್ಟಿಂಗ್ ಎಲ್ಲನೂ ಮಾಡಿಟ್ಟಿದ್ದೆ. ಕಾಯಿಪಲ್ಲೆ ಏನೈತಲ್ಲ ತರಕಾರಿ ಎಲ್ಲನೂ ತಂದು ಒಮ್ಮೆ ನಾನು ಏನೈತಲ್ಲ ಸ್ಟೋರ್ ಮಾಡಿ ಇಡ್ತೀನಿ. ಅವತ್ತನೇ ನನ್ನ ಮನೆಗೆ ಔಷಧ ಹಾಕಲಿಕ್ಕೆ ಬಂದರು. ಹಾಗಾಗಿ ಸ್ವಲ್ಪ ಅಷ್ಟೇ ನಾನು ಸ್ವಚ್ಛ ಮಾಡಿದ್ದೀನಿ. ಹಾಗಾಗಿ ಏನೈತಲ್ಲ ಸಾಮಾನೆಲ್ಲ ತೆಗಿಬೇಕಾಯಿತು, ನಮ್ಮ ಮನೆ ಸಾಮಾನುಗಳು ಎಲ್ಲನೂ ತೆಗಿಬೇಕಾಯ್ತು ನೋಡಿರಿ. ಹಾಗಾಗಿ ಟೈಮ್ ಸಿಗಲಿಲ್ಲ, ಅದಕ್ಕೆ ಸ್ವಲ್ಪ ಏನು ಕಟ್ಟಿಂಗ್ ಮಾಡಿದ್ದಲ್ಲ ಇದು ನೋಡಿರಿ. ಎಲ್ಲನೂ ಕಿಚನ್ ಕಟ್ಟಿ ಮೇಲಿನೂ ಎಲ್ಲನೂ ಬಾಂಡೆಯನ್ನು ತೆಗೆದುಬಿಟ್ಟಿದ್ದೀನಿ. ಇವಾಗೆಲ್ಲನೂ ಹಿತ್ತಲಲ್ಲಿ ತಿಕ್ಕಲಿಕ್ಕೆ ಇಟ್ಟಿದ್ದೀನಿ ನೋಡಿರಿ. ಹಿತ್ತಾಳೆ ಪಾತ್ರೆ ಒಳಗೆ ನಾನು ಜಾಸ್ತಿ ಈಗ ಯೂಸ್ ಮಾಡ್ತಾಯಿದ್ದೀನಿ. ಈಗ ಅತ್ತೆ ಕೊಟ್ಟಿದ್ಲಲ್ಲ ಅದ್ರೊಳಗೆ, ಅಂದರೆ ಅವರು ತಿಕ್ಕಲಿಕ್ಕೆ ಆಗಲ್ಲ, ಇದ್ರೊಳಗೆ ಅಡುಗೆ ಮಾಡಿ ತಿಂದ್ರೆ ಯಾವುದೂ ರೋಗ ಇಲ್ಲ ಅಂತ ಹೇಳಿ ಕೊಟ್ಟಿದ್ರು. ಬೋಗಣಿಗಳು ಹಾಗೆ ಎಲ್ಲನೂ ಕೊಟ್ಟಿದ್ದರು. ಹಾಗೆ ಎಲ್ಲನೂ ಈಗ ಕಿಚನ್ದಲ್ಲಿ ಎಲ್ಲ ಔಷಧ ಬಡಿಸಿದ್ದೀವಿ. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಎಲ್ಲನೂ ತಿಕ್ಕಲಿಕ್ಕೆ ಹೊರಗಡೆ ಇಟ್ಟಿದ್ದೆ ನೋಡಿರಿ. ಈಗ ಎಲ್ಲ ಅಡುಗೆ ಮುಗಿಸ್ಬಿಟ್ಟು ನಾನು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಇಡೀ ದಿವಸ ಏನಾಗತ್ತಂದರೆ ಕೆಲಸ ಎಷ್ಟಾಗತ್ತಲ್ಲ ಅಷ್ಟೆಲ್ಲ ಮಾಡಲೇಬೇಕು. ಹಾಗೆ ಸ್ಟಿಚಿಂಗು ಬಂದಿರ್ತಾವಲ್ಲ ಅವನು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಕ್ಲಾಸ್ದವ್ರಿಗೆ ಸುಟ್ಟಿ ಮಾಡಿದ್ದೀನಿ. ಈಗ ಸ್ಟಿಚಿಂಗ್ ಕ್ಲಾಸು ಸುಟ್ಟಿ ಮಾಡಿದ್ದೀನಿ ನೋಡಿರಿ. ಮಿಕ್ಸ್ ಬಾಜಿ ಅಂತಂದರೆ ಎಲ್ಲನೂ ನೀವು ಹಸಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕಾಗತ್ತೆ. ಈಗೆಲ್ಲನೂ ತೊಳೆದ್ಬಿಟ್ಟು ನನ್ನ ಹುರಿಲಿಕ್ಕೆ ಇಟ್ಟಿದ್ದೀನಿ ನೋಡಿರಿ. ಒಂದೇ ಕಡಾಣಿಗೆ ಯೂಸ್ ಮಾಡ್ತಾಯಿದ್ದೀನಿ, ಬೇರೆ ಮಾಡ್ತಾಯಿಲ್ಲ. ಒಂದೇ ಕಡಾಣಿಗೆ ಒಳಗೆ ಎಲ್ಲನೂ ಹುರ್ಕೊಂಡು ಇವಾಗ ಆಯಿಲು ಯಾವುದು ಡಬ್ಬಿಗೆ ಹಾಕಿಲ್ಲ, ಯಾವುದೂ ಇಲ್ಲ ನೋಡಿರಿ. ಬೋಗುಣಿ ಒಳಗೆ ಆಯಿಲನ್ನು ಇಟ್ಟಿದ್ದೀನಿ. ಹಾಗೆ ನಾನು ಏನಿತ್ತಲ್ಲ
ಯಾವ ಥರ ಅಂತಂದರೆ ಮನೆ ಕೆಲಸ ಎಲ್ಲನೂ ಈಸಿ ಆಗುವಂಗೆ ಮಾಡ್ಕೊಳ್ತೀನಿ. ಹಾಗಾಗಿ ಒಂದೊಂದು ಈಗ ಕೆಲಸ ಮುಗಿಸ್ಬಿಟ್ಟು ನವರಾತ್ರಿ ಕ್ಲೀನಿಂಗು ಆಗುತ್ತೆ. ಇವಾಗ ಎಲ್ಲನೂ ಮಾಡಿಬಿಟ್ಟೆ ಅಂತಂದರೆ ನವರಾತ್ರಿಗೆ ಕ್ಲೀನಿಂಗು ಆಗುತ್ತೆ ನೋಡಿರಿ. ಹಾಗೆ ಎಲ್ಲನೂ ಹುರಿದ್ಬಿಟ್ಟೆ. ಇವಾಗ ಮತ್ತೇನೈತಲ್ಲ ನಾನು ಇದಕ್ಕೆ ಎಲ್ಲನೂ ಹಾಕ್ಕೊಳ್ತೀನಿ ನೋಡಿರಿ. ಈಗ ಎಣ್ಣೆಯನ್ನು ಹಾಕ್ಕೊಂಡು ಚಕ್ಕೆ ಮತ್ತು ಮೊಗ್ಗು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಚಕ್ಕೆ ಒಂದು ಹಾಕ್ಕೊಳ್ರಿ, ಲವಂಗ ಹಾಕ್ಕೊಳ್ಳಿ. ಹಾಗೆ ಏನೈತಲ್ಲ ನಿಮ್ಮ ಪಲಾವ್ ಎಲೆಯನ್ನು ಹಾಕ್ಕೋಬೋದು. ಈಗ ಲವಂಗ ಚಕ್ಕೆ ಇವನ್ನೆಲ್ಲನೂ ಹಾಕ್ತಾಯಿದ್ದೀನಿ ನೋಡಿರಿ. ಹಾಗೆ ಏನಿದೆಲ್ಲ ಪೇಸ್ಟ್ ಮಾಡಿದ್ನಲ್ಲ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಪೇಸ್ಟ್ ಮಾಡಿದ್ದೆಲ್ಲ ಅದನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಇದು ಏನೈತಲ್ಲ ಹೋಟೆಲ್ ಸ್ಟೈಲೇ ಆಗುತ್ತೆ ನೋಡಿರಿ. ಹೋಟೆಲ್ ಥರನ ಆಗುತ್ತೆ ಇದು ಮಿಕ್ಸ್ ಬಾಜಿ, ಹೋಟೆಲ್ ಥರನ ಆಗುತ್ತೆ. ಈ ರೀತಿ ನೀವು ಮಾಡ್ಕೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಅವು ಹೆಣ್ಮಕ್ಳು ಏನೈತಲ್ಲ ಬೇರೆ ಬೇರೆ ವೆರೈಟಿ ಬೇಕಾಗಿರುತ್ತೆ. ಅವ್ರು ಹೇಳಿದಂಗೆ ನಾವು ಮಾಡಿಕೊಡ್ಬೇಕಾಗತ್ತೆ. ಎಷ್ಟೋ ನಮ್ಮದು ಕೆಲಸ ಇದ್ರೂ ಬಿಟ್ಟು ನಾವು ಮಾಡಿಕೊಡ್ಬೇಕಾಗತ್ತೆ ನೋಡಿ. ಎಲ್ಲನೂ ಚೆಂದಂಗೆ ಎಲ್ಲನೂ ನಾವು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನೋಡಿರಿ. ಇದ್ರೊಳಗೆ ನಾನು ಎಲ್ಲನೂ ಹಾಕ್ತೀನಿ. ಹಾಕಿಬಿಟ್ಟು ಕುದಿಲಿಕ್ಕೆ ಇಡ್ತೀನಿ ನೋಡಿರಿ. ಈಗ ನೀವು ಮೊಸರು ಬೇಕಾದ್ರೆ ಮೊಸರು ಹಾಕ್ಕೋಬೋದು, ಇಲ್ಲ ಹಾಲಿನ ಮೇಲಿನ ಕೆನೆ ಇತ್ತಂದ್ರೆ ಕೆನೆ ಹಾಕ್ಕೋಬೋದು ನೋಡಿರಿ. ಈಗ ಈ ಥರ ನಾವು ಎಲ್ಲನೂ ಚೆಂದಂಗೆ ಹುರ್ಕೋಬೇಕು. ಅದೆಲ್ಲನೂ ಮಿಕ್ಸ್ ಆಗಬೇಕು ನೋಡಿರಿ. ಮಿಕ್ಸ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆ ಅರಿಶಿನ ಮತ್ತು ಖಾರ, ಉಪ್ಪು, ಗರಂ ಮಸಾಲ ಇದನ್ನೆಲ್ಲನೂ ಹಾಕ್ಕೋಬೇಕಾಗತ್ತೆ ನೋಡಿರಿ. ಇದು ಎಲ್ಲ ಹಾಕ್ಕೊಂಡು ನೀವು ಚೆನ್ನಾಗೆ ಹುರ್ಕೋಬೇಕಾಗತ್ತೆ ನೋಡಿರಿ. ಕೆಲಸ ಅಂತಂದರೆ ಹೇಗಿರುತ್ತೆ ಮನೆ ಕೆಲಸ ಅಂತಂದರೆ ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಎಲ್ಲನೂ ಇದು ಹಸಿ ವಾಸನೆ ಹೋಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ನಾವು ಏನೈತಲ್ಲ ಖಾರ ಮತ್ತು ಉಪ್ಪು ಅರಿಶಿನ ಇದೇ ನಾವು ಎಣ್ಣೆ ಒಳಗೆ ಫ್ರೈ ಮಾಡುವಾಗ ಹಾಕಿದ್ರೆ ಅದು ಖಾರ ಬಿಟ್ಕೊಳತ್ತ ನೋಡಿರಿ. ಒಬ್ಬರು ಖಾರ ಇಲ್ಲ ಅದು ಖಾರನ ಕೆಂಪೈತಿ ಅಂತ ತಿಳ್ಕೊತಾರೆ. ಹಾಗಾಗಲ್ಲ, ನಾವು ಎಣ್ಣೆ ಒಳಗೆ ನಾವು ಹಾಕ್ಕೊಂಡ್ರೆ ಅದು ಕೆಂಪಾಗಿನೇ ಬರುತ್ತೆ ನೋಡಿರಿ. ಹಾಗೆ ಇದು ಮಿಕ್ಸ್ ನಾವು ಏನು ಹುರ್ಕೊಂಡಿದ್ದೀವಲ್ಲ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಎಲ್ಲನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟನ್ನು ನೀರನ್ನು ಆ್ಯಡ್ ಮಾಡ್ಕೋಬೋದು ನೋಡಿರಿ. ನಾವು ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ನಮಗೆ ಸ್ವಲ್ಪ ಗಟ್ಟಿನ ಬೇಕಂತಂದ್ರೆ ನೀವು ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೋಬೋದು ನೋಡಿ. ಈಗ ಬೆಳಗಿನ ಮಾರ್ನಿಂಗ್ ಟೈಮನ್ನು ಎಲ್ಲ ಏನೈತಿಲ್ಲ ಗ್ಯಾಸ್ ಕಟ್ಟಿ ಒರೆಸಿದೆ ಅಷ್ಟೇ ಇದು ಮಾಡಿದೆ ನೋಡಿರಿ. ಏನೂ ನಾನು ಇವತ್ತು ಕೆಲಸ ಅಂತಂದರೆ ಇನ್ನು ಎಲ್ಲನೂ ಹಂಗೆ ಇದೆ. ಎಲ್ಲನೂ ಸ್ವಲ್ಪ ಹಾಗೆ ಹೀಗೆ ಇದೆ ಮನೆ, ಹಾಗಾಗಿ ಎಲ್ಲನೂ ಮಾಡ್ಕೋಬೇಕು. ಈಗ ನೋಡಿರಿ ಮೆತ್ತೆ ಪರೋಟ ಅದು ಕುದಿಲಿಕ್ಕೆ ಇಟ್ಟೆ. ಈಗ ಮೆತ್ತೆ ಪರೋಟ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಇದು ನಾದಿ ಕೂಡಲೇ ಅದು ರೆಡಿ ಆಗತ್ತೆ ನೋಡಿರಿ. ಈಗ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಮಿಕ್ಸ್ ಮಾಡಿಕೊಂಡು ಹಾಗೆ ಎಲ್ಲನೂ ಈ ಥರ ಬಂದಿದೆ ನೋಡಿರಿ. ಇದು ಒಂದು ಸೈಡ್ ಮೊಬೈಲ್ ಹಿಡಿದ್ಬಿಟ್ಟು ನಾನು ಎಡಗಡೆಯಿಂದ ಇದು ಮಾಡಿದ್ದೀನಿ, ಸಾರಿ ರೀ. ಯಾಕಂದ್ರೆ ಮೊಬೈಲ್ ಹಿಡಿದು ತೋರಿಸ್ಬೇಕಾಗಿತ್ತು ನಾನು. ಈಗ ನೋಡಿರಿ ಏನಿತ್ತಲ್ಲ ಚಪಾತಿ ಹಿಟ್ಟು ಥರನ ನಾವು ನಾದ್ಕೋಬೇಕು. ಇದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಬರ್ತಾವಲ್ಲ ಅವನ್ನ ಮಿಕ್ಸಿ ಮಾಡಿಕೊಂಡು ಹಾಗೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ, ಜೀರಿಗೆ ಪುಡಿ ಹಾಕ್ಕೊಳ್ಳಿ, ಅರಿಶಿನ ಹಾಕ್ಕೊಳ್ಳಿ. ಹಾಗೆ ಉಪ್ಪನ್ನು ನಾನು ಏನೈತಲ್ಲ ಹಸಿ ಮೆಣಸಿನ್ಕಾಯಿ ಏನು ಮಿಕ್ಸಿ ಮಾಡ್ತಾಯಿದ್ದೆಲ್ಲ ಅದ್ರೊಳಗನ ಹಾಕ್ಕೊಂಡಿದ್ದೆ ನೋಡಿರಿ. ಈಗ ಮೆತ್ತೆಯನ್ನು ಎಲ್ಲನೂ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ತೊಳ್ಕೊಂಡು ಇದು ನಾನು ಹೆಂಚ್ಕೊಂಡೆ ನೋಡಿರಿ. ಹೆಚ್ಕೊಂಡ್ಬಿಟ್ಟು ಇದು ಏನಿತ್ತಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಎಲ್ಲನೂ ತೊಳ್ಕೊಂಡು ಇದು ಹಿಟ್ಟೊಳಗೆ ನಾವು ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು. ಚಪಾತಿ ಹಿಟ್ಟು ಯಾವ ಥರ ನಾದ್ಕೋತೀವಲ್ಲ ಅದೇ ರೀತಿಯಾಗಿ ನಾದ್ಕೋಬೇಕು. ಹಾಗೆ ಎಳ್ಳು ಬೇಕಾದ್ರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು ನೋಡಿರಿ. ನನಗೆ ಎಳ್ಳು ಇಷ್ಟ ಆಗುತ್ತೆ, ಅದಕ್ಕಾಗಿ ನಾನು ಎಳ್ಳು ಹಾಕ್ಕೋತೀನಿ. ಮತ್ತು ಅವು ಪರೋಟ ಚಲೋ ಆಗ್ತಾವೆ ನೋಡಿರಿ, ಮೆತ್ತೆ ಪರೋಟ ಚಲೋ ಆಗ್ತಾವೆ. ಹಾಗಾಗಿ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವು ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕಾಗತ್ತೆ.
ಇದು ನೀವು ಟ್ರೈ ಮಾಡಿ ನೋಡಿ. ಇಲ್ಲ ನೀವು ಜಲ್ದಿನ ನಿಮಗೆ ಆಗಿಂದಾಗ ನಾದ್ಬಿಟ್ಟು ಆಗ ಮಾಡ್ಕೋಬೇಕಂದ್ರೆ ನಿಮ್ಗೊಂದು ಟ್ರಿಕ್ ಹೇಳ್ತೀನಿ ನೋಡಿರಿ ನಾನು. ಇದೇ ಥರ ನೀವು ಹಿಟ್ಟು ನಾದ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿ ನಾದ್ಕೊಂಡು ಈಗ ನೋಡಿರಿ ನೀವು ಕುಟ್ಟು ಕಲ್ಲಿತ್ತಂದ್ರೆ ನಿಮ್ಮ ಮನೆ ಒಳಗೆ ಈ ರೀತಿ ನಿಮಗೆ ಬೇಗನೆ ಬೇಕಾಯ್ತಂತಂದ್ರೆ ಈ ರೀತಿಯಾಗಿ ಕುಟ್ಕೋಬೇಕಾಗತ್ತೆ. ಹಿಟ್ಟನ್ನು ನೀವು ಕುಟ್ಟಿದ್ರೆ ಅದು ಸ್ಮೂತಾಗಿ ಬರುತ್ತೆ. ಮತ್ತು ಪರೋಟ ನೋಡಿರಿ ಮೆತ್ತಗೆ ಬಾಯಿ ಒಳಗೆ ಇಟ್ಟರೆ ಕರಗ್ತಾವ. ಈ ರೀತಿ ನೀವು ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಾದರೂ ಆಯಿತು, ಪರೋಟ ಹಿಟ್ಟಾದರೂ ಆಯಿತು ನೋಡಿರಿ. ಈ ರೀತಿ ನೀವು ಮಾಡೋದ್ರಿಂದ ಮೆತ್ತಗೆ ಬರ್ತಾವ. ಹಾಗೆ ಬಾಯಿ ಒಳಗೂ ರುಚಿ ಬರ್ತಾವೆ ನೋಡಿರಿ ಈ ರೀತಿ ನಾವು ಮಾಡೋದ್ರಿಂದ. ಹಾಗಾಗಿ ನಾನು ಇದನ್ನೇ ಈ ಥರ ನಾನು ಕುಟ್ಕೊಳ್ತೀನಿ ನೋಡಿರಿ. ಹಾಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮತ್ತು ಸ್ವಲ್ಪ ನಾದ್ಕೋಬೇಕು. ಹಿಟ್ಟು ನಾವು ಎಷ್ಟು ಚೆನ್ನಾಗಿ ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ಪರೋಟ ಆದರೂ ಆಯಿತು, ಚಪಾತಿ ಆದರೂ ಆಯಿತು, ಪೂರಿ ಆದರೂ ಆಯಿತು ನೋಡಿರಿ, ಅಷ್ಟು ಸೂಪರಾಗಿ ಬರ್ತಾವೆ. ಹಾಗೆ ಇದು ಪರೋಟ ನಾನು ಅಂದರೆ ಬೇಗನೆ ಮಾಡಬೇಕಾಗಿತ್ತು. ನನ್ನ ಮಗಳಿಗೆ ಸ್ಕೂಲಿಗೆ ಹೊಂಟಿದ್ಲಲ್ಲ, ಸಂಡೇ ಆದರೂ ಸ್ಕೂಲ್ ಇದೆ ಅಂತ ಹೇಳಿದ್ದೀನಿ. ಸಂಡೇ ಆದರೂ ಟೈಮ್ ಆಗಿತ್ತಕ್ಕಿಗೆ ಬೇಗ ಬೇಗ ಮಾಡಿ ಕೊಡಬೇಕಾಗಿತ್ತು. ಹಾಗಾಗಿ ಈ ಥರ ನಾನು ಮಾಡಿಕೊಂಡೆ. ಇಲ್ಲಾಂದ್ರೂ ನಾನು ಡೈಲಿ ಇದೇ ರೀತಿ ಮಾಡ್ತೀನಿ. ಟೈಮ್ ಇದ್ದರೂ ಆಯಿತು, ಟೈಮ್ ಇಲ್ಲಾಂದ್ರೂ ನಾನು ನಾದ್ಕೊಂಡ್ರೆ ಸ್ವಲ್ಪ ನನಗೆ ಹಿಟ್ಟು ಏನಿದಿಲ್ಲ ಜಜ್ಜು ಸ್ವಭಾವ ಇದೆ ನೋಡಿರಿ. ನಾನು ಅದೇ ರೀತಿ ಮಾಡ್ತೀನಿ. ಇದು ನೋಡಿರಿ ಜೀರಾ ರೈಸ್ ನನ್ನ ಸಣ್ಣ ಮಗಳಿಗೆ ಬೇಕಾಗಿತ್ತು. ನಾನು ಮೆಣಸಿನ್ಕಾಯಿ ಹಿಂಗೆ ಅಡ್ಡ ಹೆಂಚ್ತಾ ಇದ್ದೆ. ಆಕೆಗೆ ಆ ಥರ ಬೇಡ, ನನಗೆ ಉದ್ದಕ್ಕೆ ಮತ್ತು ಆ ಥರ ಹೆಂಚ್ಕೋಬೇಕು, ನಾನು ಹೆಂಚ್ಕೊಡ್ತೀನಿ ಅಂತೇಳಿ ಹೆಂಚ್ತಾ ಇದ್ದ ನೋಡಿರಿ. ನಾನು ಹೇಳಿದೆ ವಿಡಿಯೋ ಮಾಡಬೇಡ ಮಮ್ಮಿ ಅಂತಂದು. ಇಲ್ಲ ನಾನು ಮಾಡೋಕ್ಕೆ ಅಂತೇಳಿ ಮಾಡಿದ್ದೀನಿ ನೋಡಿರಿ. ಅಕ್ಕಿ ನಾನು ಹೆಂಚ್ತಾ ಇದ್ದೆ. ಈ ರೀತಿ ಅಲ್ಲ ಮಮ್ಮಿ, ಜೀರಾ ರೈಸ್ಗೆ ನಾ ಈ ರೀತಿ ಹೆಂಚ್ತೀನಿ ತಡಿ, ಇದು ಖಾರ ಜಾಸ್ತಿ ಬರುತ್ತಾ ಅಂಥೇಳಿ ಹೆಂಚ್ತಾ ಇದ್ದ ನೋಡಿರಿ. ಹಾಗೆ ಆಕೆಗೆ ಜೀರಾ ರೈಸ್ ಬೇಕಾಗಿತ್ತು, ಅದಕ್ಕಾಗಿ ಆಕೆ ಜೀರಾ ರೈಸ್ ಮಾಡ್ತಾಯಿದ್ದೀನಿ ನೋಡಿರಿ. ಇಲ್ಲಾಂದರೆ ಪರೋಟ ನಾಷ್ಟಾಕ ಎಲ್ಲನೂ ಇದೇ ಆಯ್ತು ಅಂತೇಳಿ ನಾನು ಮಾಡ್ತಾಯಿದ್ದೆ. ನಂಗೆ ಜೀರಾ ರೈಸ್ ಬೇಕೇ ಬೇಕು ಅಂತಂದು. ಹಾಗಾಗಿ ಯಾಕೆ ತಡಿ ಹಂಗಾರ ನಿಂದು ಮಾಡೇ ಬಿಡ್ತೇನೆ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ ನೋಡಿರಿ. ಸೊ ಯಾಕಂದರೆ ಮಕ್ಕಳು ಯಾವ ರೀತಿ ಹೇಳ್ತಾರಲ್ಲ, ಅಂದರೆ ಸಂಡೇ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಅಂದರೆ ದಿನ ಮಮ್ಮಿ ಗಡಿಬಿಡಿ ಇರುತ್ತೆ, ತಿನ್ನಲಿಕ್ಕೆ ಆಗಲ್ಲ, ಟೈಮ ಬೇಗ ಬೇಗ ಹೊಂಟಿರ್ತೈತಿ, ನಾಷ್ಟ ಮಾಡ್ಬೇಕಾದ್ರೆ ಗಡಿಬಿಡಿಯಲ್ಲಿ ಮಾಡ್ತಾ ಇರ್ತಾರೆ. ಹಾಗೆ ಸಂಡೇ ಏನೈತಲ್ಲ ಸ್ವಲ್ಪ ಫ್ರೀಯಾಗಿ ನಾವು ಮಾಡಿಕೊಂಡು ಮಮ್ಮಿ ತಿನ್ಬೋದು. ಹಾಗಾಗಿ ನಂಗೆ ಜೀರಾ ರೈಸ್ ಬೇಕೇ ಬೇಕು ಅಂತಂದು. ಹಾಗಾಗಿ ಆಕೆಗೆ ಪರೋಟ ಮಾಡ್ತೀನಿ, ನಿಂಗೆ ಜೀರಾ ರೈಸ್ ಮಾಡ್ತೀನಿ ತಡಿ ಅಮ್ಮ ಅಂಥೇಳಿ ಆಕೆಗೆ ಮಾಡ್ತಾಯಿದ್ದೀನಿ ನೋಡಿರಿ. ಹಾಗೆ ನೀವು ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ತುಪ್ಪ ಹಾಕಿದರೆ ರುಚಿ ಆಗುತ್ತೆ. ನಂಗೆ ತುಪ್ಪ ಖಾಲಿ ಆಗಿತ್ತು, ಅಂದರೆ ಇವಾಗ ಏನೈತಲ್ಲ ತುಪ್ಪ ಎಲ್ಲ ಖಾಲಿ ಆಗಿತ್ತು. ನಾನು ಅಂದ್ರೆ ನಮ್ಮ ತಾಯಿಯವ್ರ ಮನೆಯಿಂದ ತಂದಿರ್ತೀನಿ. ಅಲ್ಲಿ ಎಲ್ಲ ಹಸುಗಳು ಅದಾವೆ ನೋಡಿರಿ, ಅಲ್ಲಿ ಅವರು ಕೊಟ್ಟಿರ್ತಾರೆ. ಹಾಗೆ ಮನೆಯೊಳಗೆ ಸ್ವಲ್ಪ ನಾನು ಮಜ್ಜಿಗೆಯನ್ನು ಕಡದ್ನಂದ್ರೆ ಅಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಇತ್ತಂದ್ರೆ ಅದು ತುಪ್ಪ ಮಾಡ್ಕೊಂಡಿರ್ತೀನಿ. ಹಾಗಾಗಿ ತುಪ್ಪ ಖಾಲಿ ಆಗಿತ್ತು. ನೀವು ಎಣ್ಣೆ ಹಾಕ್ಕೊಂಡ ಜೀರಿಗೆ ಹಾಗೆ ಏನೈತಲ್ಲ ಲವಂಗ, ಚಕ್ಕೆ, ಮೊಗ್ಗು ಇವನ್ನೆಲ್ಲನೂ ಹಾಕ್ಕೊಂಡೆ ನೋಡಿರಿ. ಈಗ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಹಾಗೆ ಪಲಾವ್ ಎಲೆ ಈ ರೀತಿಯಾಗಿ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿಟ್ಟು ನೀವೆಲ್ಲನೂ ಕರ್ಕೋಬೇಕಾಗತ್ತೆ. ಆಮೇಲೆ ಏನಿತ್ತಲ್ಲ ಮೆಣಸಿನ್ಕಾಯನ್ನು ನಾನು ಹಾಕ್ಕೊಂಡೆ ನೋಡಿರಿ. ಈಗ ಮೆಣಸಿನ್ಕಾಯಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಹಾಗೆ ನಾನು ನಿಮಗೆ ಒಗ್ಗರಣೆ ಕೊಟ್ಕೋಬೇಕಾದ್ರೆ ಅದು ಸ್ಟೋರೇಜ್ ಹೆಚ್ಚಾಗಿ ವಿಡಿಯೋ ಆಗಲೇ ಇಲ್ಲ. ಅದು ಮತ್ತೆಲ್ಲ ಹಿಂದಿನ ಏನು ವಿಡಿಯೋಗಳಿದ್ದಲ್ಲ ಅವ್ನು ಡಿಲೀಟ್ ಮಾಡಿಬಿಟ್ಟು ಈಗ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ಇದೊಂದೇ ಪ್ರಾಬ್ಲಮ, ಜಾಸ್ತಿ ವಿಡಿಯೋಗಳು ಆಗ ಹಾಕಬೇಕು ಇವಾಗ ಹಾಕಬೇಕಂದ್ರೆ ಸ್ಟಿಚಿಂಗ್ದು ವಿಡಿಯೋಗಳು ಮಾಡಿಟ್ಟಿರ್ತೀನಲ್ಲ ಅದು ಜಾಸ್ತಿ ಆಗಿಬಿಟ್ಟಿದೆ ನೋಡಿರಿ. ಹಾಗಾಗಿ ಬ್ಯಾಡದು ಒಂದಷ್ಟು ಡಿಲೀಟ್ ಮಾಡಿ ಬಿಟ್ಟೆ. ಈಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇದು ಉದುರಾಗಿ ಬರುತ್ತೆ ನೋಡಿರಿ. ನೀವು ಅನ್ನ ಉದುರಾಗಿ ಬರಬೇಕಂತಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಕುಕ್ಕರ್ಗೆ ಅನ್ನ ಹಚ್ಕೋಬೇಕಾದ್ರೆ ಎಣ್ಣೆಯನ್ನು ಹಾಕ್ಕೊಂಡ್ರೆ ನೀವು ಉದುರಾಗಿ ಬರುತ್ತೆ ನೋಡಿರಿ. ಇದು ಜೀರಾ ರೈಸ್ ರೆಡಿ ಆಯ್ತು ನೋಡಿರಿ. ಈಗ ಇದ್ರ ಮೇಲೆ ಕೊತ್ತಂಬರಿ ಉದಿಸ್ಕೊಂಡು ಕಾಜುವನ್ನು ನಾನು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ. ಹಾಗೆ ಕೊತ್ತಂಬರಿ ಹಾಕ್ಕೊಂಡೆ ನೋಡಿರಿ. ಈಗ ಇದೇ ಕೊತ್ತಂಬರಿ ಆಮೇಲೆ ಉದುರಿಸ್ಕೊಳ್ರಿ, ಎಲ್ಲ ರೆಡಿ ಆದ ನಂತರ ಉದುರಿಸ್ಕೊಳ್ಳಿ. ಈಗ ಕಾಜು ನೋಡಿರಿ ನಾನು ಹುರ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಬೇಕಾದ್ರೆ ಹುರ್ಕೊಳ್ಳಿ, ಎಲ್ಲ ಅಂದರೆ ಎಣ್ಣೆ ಒಳಗೆ ಹುರ್ಕೊಬೋದು ನೋಡಿರಿ. ತುಪ್ಪ ಇಲ್ಲ ನಾನು ಎಣ್ಣೆ ಒಳಗೆ ಹುರ್ಕೊಳ್ತಾ ಇದ್ದೀನಿ ನೋಡಿರಿ. ಎಲ್ಲನೂ ಮಾಡ್ಕೋಬೇಕು. ಈಗ ಮನೆ ಕೆಲಸ ಮಾಡಿಕೊಂಡು ಮತ್ತು ಮನೆ ಕೆಲಸ ಎಲ್ಲನೂ ರೆಡಿ ಇತ್ತಂದ್ರೆ ನೋಡಿರಿ ಫಾಸ್ಟ್ ಆಗುತ್ತೆ ಕೆಲಸ. ಎಲ್ಲ ರೆಡಿ ಬೇಕು, ಕಾಯಿಪಲ್ಲೆ ಆಯಿತು, ಮನೆ ಒಳಗೆ ಎಲ್ಲನೂ ರೆಡಿ ಇತ್ತಂತಂದ್ರೆ ಬೇಗ ಬೇಗ ಇದು ಇಷ್ಟು ಏನು ಕೆಲಸ ಮಾಡಿದ್ರು ಬೇಜಾರಾಗಲ್ಲ ನೋಡಿರಿ, ಮಾಡ್ಬೋದು. ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ಪರೋಟ ಲಟ್ಟಿಸಿ ಕೊಡ್ತಾಯಿದ್ದೀನಿ ನೋಡಿರಿ. ನನ್ನ ಮಗಳ ಬೇಗನೆ ಹೊಂಟಿದ್ಲಲ್ಲ ಅದಕ್ಕಾಗಿ ಪರೋಟ ಲಟ್ಟಿಸ್ತಾ ಇದ್ದೀನಿ.
ಇದು ಇನ್ನೇನು ಸ್ವಲ್ಪ ನೀವು ಒಂದು 2 ತಾಸು ಏನೈತಲ್ಲ ನೆನೆಸಿದ್ರೂ ರುಚಿಯಾಗಿ ಬರ್ತಾವೆ, ಮೆತ್ತಗೆ ಬರ್ತಾವೆ ನೋಡಿರಿ. ಈಗ ಪರೋಟ ಮಾಡ್ತಾಯಿದ್ದೀನಿ. ಹಾಗೆ ಮನೆ ಕೆಲಸ ನೋಡಿರಿ ಇಷ್ಟೆಲ್ಲ ಮಾಡಬೇಕಾಗತ್ತೆ. ಯಾವುದೊಂದು ನೋಡಿರಿ ಪ್ರತಿ ಸಲ ನಾವು ಏನೋ ಅಂದ್ಕೊಂಡಿರ್ತೀವಿ, ಏನೋ ಆಗುತ್ತಾ ಇರ್ತೈತಿ. ಈಗ ನಮ್ಮದೇ ನೋಡಿ ಇಷ್ಟೆಲ್ಲ ನಮ್ದು ಲಾಸ್ ಆಗುತ್ತಂತ ಗೊತ್ತಿರಲಿಲ್ಲ. ಮನೆ ಕಟ್ಟಬೇಕಾದ್ರೆ ಸ್ವಲ್ಪ ನೀವು ಏನಾರು ಹೊಸದಾಗಿ ಮನೆ ಕಟ್ಟೋರಿದ್ರೆ ಪಾಯೆ ಹಾಕುವಾಗ ಅದು ಔಷಧ ಹಾಕಿಸಿದ್ರೆ ನಿಮ್ಮ ಮನೆಗೆ ಬಾಗಿಲಿಗೆ ಆಯಿತು, ಫರ್ನಿಚರ್ಗಾಯಿತು ಹುಳ ಹತ್ತಲ್ಲಂತೆ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಎಲ್ಲರೂ ನೀವು ಆ ಥರ ಔಷಧನ ಹಾಕಿಸ್ರಿ. ಇವಾಗ ನಾವೇನು ಔಷಧ ಹಾಕ್ಸಿದ್ವಲ್ಲ ಅದೇ ರೀತಿಯಾಗಿ ಫಸ್ಟಿಗೆ ನೀವು ಪಾಯ ಒಳಗೆ ಹಾಕ್ಸಿದ್ರೆ ಆಗಂಗಿಲ್ಲ ನೋಡಿರಿ. ಇಲ್ಲ ಅಂತಂದರೆ ಮನೆ ಕಟ್ಟಿದ ನಂತರ ಅದೇ ಬಾಗಿಲಿಗಾಯಿತು ಎಲ್ಲಕ್ಕೂ ಆಯಿತು ಹುಳ ಹತ್ತಿತಂತಂದ್ರೆ ಸ್ವಚ್ಛ ಮಾಡೋದು ಭಾಳ ಪ್ರಾಬ್ಲಮ್ ಆಗುತ್ತೆ. ನನಗೆ ಸಂಡೇಗೊಮ್ಮೆ ಒಟ್ಟು ಟೈಮ್ ಸಿಗ್ತಾ ಇರಲಿಲ್ಲ. ಪ್ರತಿ ಸಂಡೇ ನನ್ನ ಬಟ್ಟೆ ಎಲ್ಲ ತೆಗೆದು ನೋಡಬೇಕಾಗತ್ತೆ, ಆ ರೀತಿ ಬಂದಿತ್ತು. ಹಾಗಾಗಿ ಭಾಳ ಪ್ರಾಬ್ಲಮ್ ಆಗೋದ್ರಿಂದ ನಾನು ಈ ಸಲ ಏನು ಮಾಡಿದೆ, ಬಾಗಿಲ ಎಲ್ಲ ಹುಳ ಹತ್ತಿತ್ತು. ಹಾಗಾಗಿ ತೆಗೆಸ್ಬಿಟ್ಟು ಈಗ ಏನಿತ್ತಲ್ಲ ಟೈಲ್ಸ್ ಹಾಕ್ಸಿದ್ರಾತಂತೇಳಿ ಮಾಡ್ತಾಯಿದ್ದೀನಿ ನೋಡಿರಿ. ಈಗ ಪರೋಟ ರೆಡಿ ಆಗ್ತಾಯಿದೆ ನೋಡಿರಿ. ಇದು ಪರೋಟ ರೆಡಿ ಆದರು ನೋಡಿರಿ. ನನ್ನ ಮಗಳು ಪರೋಟ ಆಯಿತು, ಎಲ್ಲನೂ ಆಯಿತು. ಹಾಗೆ ಎಲ್ಲ ಅಡುಗೆನ ಮುಗಿಸ್ಕೊಂಡೆ ಬಿಟ್ಟೆ, ಯಾಕಂದರೆ ಎಲ್ಲ ಮನೆ ಕ್ಲೀನಿಂಗ್ ಮಾಡೋದಿತ್ತಲ್ಲ ಅದಕ್ಕಾಗಿ. ಬೆಡ್ರೂಮ್ ಎಲ್ಲ ಜೋಡಿಸ್ಕೋಬೇಕು, ಹಾಲೆಲ್ಲ ಜೋಡಿಸ್ಕೋಬೇಕು, ಹಾಗಾಗಿ ಮಾಡ್ತಾಯಿದ್ದೆ ನೋಡಿರಿ. ಈಗೆಲ್ಲನೂ ಪರೋಟ ಮಾಡಿದ ನಂತರ ಎಲ್ಲನೂ ಹಿಟ್ಟು ಬಿದ್ದಿತ್ತಲ್ಲ ಎಲ್ಲ ಒರೆಸ್ತಾಯಿದ್ದೀನಿ ನೋಡಿರಿ. ಇದು ಹಾಗೆ ಎಲ್ಲನೂ ಕ್ಲೀನ್ ಆಯಿತು. ಎಲ್ಲನೂ ಇವು ಹಿತ್ತಾಳ ಪಾತ್ರೆ ಎಲ್ಲನೂ ಬೆಳಗಬೇಕಾ, ಎಲ್ಲನೂ ಬೆಳ್ಕೊಂಡು ಎಲ್ಲನೂ ಮತ್ತು ನನಗೆ ಯಾವ ರೀತಿ ಬೇಕಲ್ಲ, ಡೈಲಿ ನಾನು ಯಾವ ರೀತಿ ಇರ್ತಾನಲ್ಲ ಅದೇ ಥರ ನಂದು ರೂಟೀನ್ ಬರಬೇಕಾಗತ್ತೆ. ಹಾಗಾಗಿ ಇವತ್ತು ಇನ್ನೂ ಪೂಜೆ ಇಲ್ಲ, ಏನೂ ಇಲ್ಲ ನೋಡಿರಿ. ಯಾಕಾಗಿ ಎಲ್ಲ ಪೂಜೆನೂ ಮಾಡಿಲ್ಲ ಇವತ್ತು, ಇನ್ನೂ ಇಲ್ಲ ಇವತ್ತು. ಔಷಧ ಎಲ್ಲ ಮುಗಿದ ನಂತರ ಜಗಲಿ ಎಲ್ಲ ತೊಳ್ಕೊಂಡು ನಾನು ಮಾಡಿದ್ರಾತ, ದೇವ್ರ ಮನೆ ಎಲ್ಲ ತೊಳ್ಕೊಂಡು ಮಾಡಿರಾತಂತೇಳಿ ಬಿಟ್ಟಿದ್ದೀನಿ ನೋಡಿರಿ. ಈಗೆಲ್ಲ ಸಿಂಕ್ ತಿಕ್ಕೊಳ್ತೀನಿ. ಸಿಂಕ್ ತಿಕ್ಕೊಂಡು ಬಾಂಡೆ ಒಂದಷ್ಟು ನಾನು ಅವನ್ನ ತಿಕ್ಕೊಂಡ್ಬಿಟ್ರೆ ಕೆಲಸ ಆಯ್ತು. ಈಗ ಸದ್ಯಕ್ಕೆ ಆಯಿತು ನೋಡಿರಿ. ಹಾಗೆ ಮ್ಯಾಲಿಂದೆಲ್ಲ ಔಷಧ ಹಾಕ್ತಾಯಿದ್ದಾರೆ. ಅಲ್ಲಿ ಎಲ್ಲ ಏನು ಅಂದರೆ ಎಲ್ಲ ಬಟ್ಟೆ ತೆಗೆದುಬಿಟ್ಟು ಹೊರಗಿಟ್ಟಿದ್ದೆ. ಎಲ್ಲ ಬಟ್ಟೆ ಆಯಿತು, ಎಲ್ಲ ನಾನು ಏನು ಸ್ಟಿಚಿಂಗ್ದು ಸಾಮಾನುಗಳು ಏನೇನದಲ್ಲ ಮಿಷನ್ ಆಯಿತು ಎಲ್ಲನೂ ನೋಡಿರಿ ಹೊರಗಿಟ್ಬಿಟ್ಟಿದ್ದೆ. ಹಾಗಾಗಿ ಅದು ಎಲ್ಲನೂ ಈಗ ಔಷಧ ಬಡದ ನಂತರ ಎಲ್ಲನೂ ಮತ್ತೆಲ್ಲ ಒರೆಸ್ಬಿಟ್ಟು ಅಲ್ಲಿ ಎಲ್ಲ ನಾನು ಜೋಡಣೆಯನ್ನು ಸಾಮಾನುಗಳು ಎಷ್ಟು ಆಗ್ತಾವಲ್ಲ ಅವನ್ನೆಲ್ಲನೂ ಮತ್ತು ಅದೇ ಜಾಗಕ್ಕೆ ಇಡಬೇಕಾಗತ್ತೆ ನೋಡಿರಿ. ನಾವು ಯಾವ ರೀತಿ ಇಟ್ಟಿರ್ತೀವಲ್ಲ ಅಲ್ಲೇ ಇಡಬೇಕು. ಹಾಗಾಗಿ ಇವತ್ತು ಇಡೀ ದಿವಸ ಕೆಲಸ ಇದೇ ಆಗತ್ತೆ ನಂದು. ಹಾಗಾಗಿ ಸ್ಟಿಚಿಂಗು ಎಷ್ಟು ವಿಡಿಯೋ ಅದಾವ ನನ್ನ ಕಡೆ, ಅದು ಹಾಕೋಕ್ಕಾಗ್ತಾಯಿಲ್ಲ. ಇದು ಬ್ಲಾಗ್ದು ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡ ನಂತರ ನಂಗೆ ಟೈಮೇ ಸಿಗ್ತಾಯಿಲ್ಲ. ಈಗ ವಾಯ್ಸ್ ಕೊಟ್ಟು ಎಡಿಟ್ ಮಾಡೋದು ಅದೊಂದು ಟೈಮ್ ಸಿಗ್ತಾಯಿಲ್ಲ ನೋಡಿರಿ. ಈಗ ಮಜ್ಜಿಗೆ ಇದ್ದು ಸ್ವಲ್ಪ ಮೊಸರಿತ್ತು, ಹಾಗಾಗಿ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಮಜ್ಜಿಗೆ ಮಾಡಿಬಿಟ್ಟು ಮೇಲ್ಗಡೆ ಹೋಗಿಬಿಟ್ಟು ಈಗ ಏನು ಔಷಧ ಬಡಲಿಕ್ಕೆ ಬಂದಲ್ಲ ಅವ್ರು ಚಾವು ಕೊಡಬೇಕು ನೋಡಿರಿ ಈಗ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲಾಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈಗ ಮೇಲ್ಗಡೆ ಹೊಂಟಿದ್ದೀನಿ ನೋಡಿರಿ. ಇಷ್ಟ ಆಗೈತಂತ ನನ್ನ ಭಾವನೆ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.